ಧರ್ಮಸ್ಥಳ ಆನೆ ಮಾಹುತ ನಾರಾಯಣ್ ಜೋಡಿ ಕೊಲೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಆನೆ ಮಾಹುತ ನಾರಾಯಣ್ ಸಹೋದರಿ ಯಮುನಾ ಕೊಲೆ ಕೇಸ್ ಎಸ್ಐಟಿಗೆ ಮತ್ತು ದೂರು ಸಲ್ಲಿಕೆಯಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಾಯಣ್ ಸಹೋದರಿ ಯಮುನಾ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ದೂರು ಸಲ್ಲಿಕೆಯಾಗಿದೆ. ಎಸ್ಐಟಿಗೆ ದೂರು ನೀಡಿದ್ದಾರೆ. ಆನೆ ಮಾಹುತ ನಾರಾಯಣ್ ಏನಿದ್ರಲ್ಲ ಅವರ ಮಕ್ಕಳು ದೂರು ಕೊಟ್ಟಿದ್ದಾರೆ. ನಾರಾಯಣ್ ಅವರ ಪುತ್ರ ಗಣೇಶ್ ಹಾಗೂ ಪುತ್ರಿ ಭಾರತಿ ಇಬ್ಬರು ದೂರನ್ನು ದಾಖಲು ಮಾಡಿದ್ದಾರೆ. ಈ ಹಿಂದೆ ಕೂಡ ದೂರು ಕೊಟ್ಟಿದ್ರು ಗಣೇಶ್ ಮತ್ತು ಭಾರತಿ. ಆದರೆ ಹೈಕೋರ್ಟ್ನಲ್ಲಿ ಕೇಸ್ ಇದ್ದ ಹಿನ್ನೆಲೆ ದೂರನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿ ಎಸ್ಐಟಿ ಹೇಳಿತ್ತು. ಸದ್ಯ ಹೈಕೋರ್ಟಿಂದ ದೂರು ಹಿಂಪಡೆದು ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ಹೈಕೋರ್ಟ್ನಲ್ಲಿ ಒಂದು ಕಡೆ ಕೊಟ್ಟ ಮೇಲೆ ಮತ್ತೊಂದು ಕಡೆ ಕೊಡೋಕ್ಕೆ ಅವಕಾಶ ಇರೋದಿಲ್ಲ. ಹೈಕೋರ್ಟ್ನಲ್ಲಿ ಬೇಡ, ಯಾಕೆಂದರೆ ಧರ್ಮಸ್ಥಳದ ಸಮಗ್ರ ಚಿತ್ರಣವನ್ನು ನಾನು ಸೌಜನ್ಯ ಕೇಸು, ಆನೆ ಮಾಹುತ ಕೇಸು, ಮತ್ತೊಬ್ಬರ ಕೇಸ್ಗಳನ್ನು ಹೇಳೋದಿಲ್ಲ. ಬಟ್ ಧರ್ಮಸ್ಥಳದ ವಿಚಾರವಾಗಿ ನಡೀತಾ ಇರುವಂಥ ಪ್ರತಿಯೊಂದು ಅಂಶವನ್ನು ಕೂಡ ತನಿಖೆ ಮಾಡಲಿಕ್ಕೆ ಎಸ್ಐಟಿ ರಚನೆ ಆಗಿದೆ. ಆನೆ ಮಾಹುತನ ಸಾವಿನ ಪ್ರಕರಣವೂ ಕೂಡ ತನಿಖೆ ಆಗಲಿ, ಸಹೋದರಿ ಯಮುನಾ ಸಾವಿನ ಪ್ರಕರಣವೂ ಕೂಡ ತನಿಖೆ ಆಗಲಿ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ದಿನೇಶ್ ಗಾಣಿಗೆ ಜೊತೆ ಆಗಮಿಸಿದ್ದಾರೆ ಆನೆ ಮಾಹುತನ ಕುಟುಂಬ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಹೋರಾಟಗಾರ ದಿನೇಶ್ ಗಾಣಿಗ ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ನಾನು ಅವರ ಮಗ ನಾರಾಯಣ ಸಬಲ್ಯ ಅವರ ಮಗ ಆನೆ ಮಾಹುತನ ಮಗ ಗಣೇಶ್ ಅಂತೇಳಿ. ನಾವು ಅದೇ ಇವತ್ತೀಗ ಎಸ್ ಐ ಟಿ ಆಫೀಸಿಗೆ ಹೋಗಿದ್ದೇವೆ. ಕೋರ್ಟಲ್ಲಿದ್ದ ಕೇಸನ್ನು ತೆಗೆದು ಎಸ್ ಐ ಟಿಗೆ ಕೊಡಲಿಕ್ಕೆ ಅಂತೇಳಿ ಅದು ಮರುತನಿಖೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಅವರೀಗ. ಹಾಗೆ ಕೊಟ್ಟು ಬಂದದ್ದು. CBI ನಂಬಿಕೆ ಇತ್ತಲ್ಲ, ಅದು ತನಿಖೆ ಮಾಡಲಿಲ್ಲಲ್ಲ ಅವರು. ಎಲ್ಲ ತನಿಖಾ ಸಂಸ್ಥೆಗಳ ನಂಬಿಕೆ ಇಟ್ಟದ್ದು ಹೇಗೆ ಆಗಿದ್ದು ನೋಡಿ. ನಂಬಿಕೆ ಇಲ್ಲ ಅಂತೇಳಿ ಅಲ್ಲ, CBI ಅಲ್ಲ, ಕೋರ್ಟಿಗೆ ಕೊಟ್ಟಿದ್ದು, ಕೋರ್ಟಿಗೆ ಕೊಟ್ಟಿದ್ದೇವೆ. ನಾನು ಅವರ ಮಗ ನಾರಾಯಣ ಸಬಲ್ಯ ಅವರ ಮಗ ಆನೆ ಮಾಹುತನ ಮಗ ಗಣೇಶ್ ಅಂತೇಳಿ. 2012ರಲ್ಲಿ ಜೋಡಿ ಕೊಲೆ ನಡೆದಿತ್ತು. ನಾರಾಯಣ ಮತ್ತು ಯಮುನಾರವರ ಜೋಡಿ ಕೊಲೆ ನಡೆದಿತ್ತು. ಸುಮಾರು ವರ್ಷಗಳ ತನಿಖೆಯ ನಂತರ ಅದು ಸಿ ರಿಪೋರ್ಟ್ ಆಗಿತ್ತು. ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಸಿ ರಿಪೋರ್ಟನ್ನು ಸಲ್ಲಿಸಿದ್ದಾರೆ ಪೊಲೀಸರು. ಅದಕ್ಕಿಂತ ಹಿಂದೆ ಹಲವಾರು ಬಾರಿ ಮಂಗಳೂರು SP ಅವರಿಗೂ ಕೂಡ ನಾರಾಯಣನವರ ಹೆಂಡತಿ ದೂರನ್ನು ಕೊಟ್ಟಿದ್ದಾರೆ. ಆ ದೂರನ್ನು ತನಿಖೆಯನ್ನು ಮಾಡದೆ ಪೊಲೀಸರು ಏಕಾಏಕಿ ಸಿ ರಿಪೋರ್ಟನ್ನು ಹಾಕಿದ್ದಾರೆ. ಅದ ನಂತರ ಹಲವಾರು ಬಾರಿ ಮನವಿಯನ್ನು ಕೊಟ್ಟರು ಕೂಡ ಯಾವುದೇ ಅಧಿಕಾರಿಗಳು ತನಿಖೆ ಮಾಡಲಿಲ್ಲ. ಹಾಗಾಗಿ ಈ ಹಿಂದೆ ಬಂದು ಇದೇ SIT ಕಚೇರಿಯಲ್ಲಿ ದೂರು ಸಲ್ಲಿಸಿದ್ದಾರೆ, ಅವರ ಮಕ್ಕಳು ದೂರು ಸಲ್ಲಿಸಿದ್ದಾರೆ. ಆದರೆ ಅದಕ್ಕಿಂತ ಮೊದಲು ಏನಾಗಿದೆ ಕೇಳಿದರೆ, ನಾವು ಇವರು ಗಣೇಶ್ ಅವರು ರಿಟ್ ಹಾಕಿದ್ದಾರೆ ಮಾನ್ಯ ಹೈಕೋರ್ಟಿಗೆ. ಮರುತನಿಖೆ ಆಗಬೇಕು, ನಮ್ಮ ತಂದೆಯ ಸಾವಿನ ಸಿ ರಿಪೋರ್ಟ್ ಆಗಿದೆ, ಆರೋಪಿ ಸಿಗಲಿಲ್ಲ, ಹಾಗಾಗಿ ಮರುತನಿಖೆ ಆಗಬೇಕಂತ ರಿಟ್ ಹಾಕಿದ್ರು. ಮಾನ್ಯ ಇಲ್ಲಿ SIT ಅಧಿಕಾರಿಗಳು ಹೇಳಿದರು, ನ್ಯಾಯಾಲಯದಲ್ಲಿ ಇರುವುದರಿಂದ ನಮಗೆ ತನಿಖೆ ಮಾಡಲಿಕ್ಕೆ ಅವಕಾಶ ಇಲ್ಲ, ನ್ಯಾಯಾಲಯದಿಂದ ತೆಗೆದ್ರೆ ನಾವು ತನಿಖೆ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟರು. ಆ ಕಾರಣಕ್ಕಾಗಿ ನಾವು ನ್ಯಾಯಾಲಯದಿಂದ ಆ ಕೇಸನ್ನು ವಿಡ್ರಾ ಮಾಡಿದ್ದೇವೆ. ಏನು ಮರುತನಿಖೆ ಕೇಳಿದ್ದೇವೆ ಆ ಕೇಸನ್ನು ವಿಡ್ರಾ ಮಾಡಿ ಅದರ ಕಾಪಿಯೊಂದಿಗೆ ಇವತ್ತು SIT ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ನಾರಾಯಣ ಮತ್ತು ಯಮುನಾ